12 ವರ್ಷದ ಮೋದಿ ಸಾಹೇಬರ ಆಡಳಿತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸಂತೋಷದಿಂದ ಭಾಗಿಯಾಗಿ 12 ವರ್ಷದಲ್ಲಿ ಮೋದಿ ಅವರ ಸಾಧನೆಗಳು ಅತ್ಯಂತ ಭೀಕರವಾದ ಸಾಧನೆಗಳು. ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಹಿಂದೆ ಯಾವ ಸರ್ಕಾರವೂ ಯಾವ ನಾಯಕರು ಕೂಡ ಈ ದೇಶಕ್ಕೆ ಕೊಡಲಿಲ್ಲ. ಅಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಏಕೈಕ ಪುರುಷ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತವನ್ನು ಹೇಳಿ ದೇಶಕ್ಕೆ ಏನು ಬೇಕು ಎಲ್ಲನೂ ಕೊಟ್ಟರು. ರೋಡ್ ಕೊಟ್ಟರು, ರೈಲ್ವೆ ಕೊಟ್ಟರು, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರು. ಆಮೇಲೆ ನೋಡ್ರಿ, ಕಾಶ್ಮೀರ್, ಜಮ್ಮು ಕಾಶ್ಮೀರ್, ಲಡಾಖ ಎಲ್ಲ ಅಲ್ಲಿ ಅಭಿವೃದ್ಧಿ ಏನನ್ನೋದು ತೋರಿಸ್ಕೊಡ್ತಕ್ಕಂಥ ಪ್ರಯಾಸ ಮಾಡಿದ್ರು. ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಪ್ರಗತಿ ಇಡೀ ಜಗತ್ತಿನಲ್ಲಿ ಜನ ಹೊಗಳಕತ್ತಾರ. ಜಗತ್ತಿನ ಜನ ಕ್ಯೂ ಹಚ್ಚಾರ. ಮೋದಿ ಅವರಿಗೆ ಭೇಟಿ ಆಗಬೇಕು ಅಂತಕ್ಕಂಥ ಇಂತಹ ಒಬ್ಬ ನಾಯಕ ಸಿಕ್ಕಿರೋದು ನಮ್ಮ ಭಾರತೀಯರ ಎಲ್ಲ ಒಂದು ಅದೃಷ್ಟ ಅಂತಕ್ಕಂಥ ಮಾತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲೋ ಯಪ್ಪ, ನೀ ಖರ್ಗೆ ಅವ್ರ ಇನ್ನ ಸಣ್ಣ ಹುಡುಗ, ಅವ್ರ ಅಪ್ಪನೇ RSS ವಿರುದ್ಧ ರಾಗಡ್ ಹೋರಾಟ ಮಾಡಿ 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 ಸುಸ್ತಾಗಿ ಬಿಟ್ಟಾನ. ಇವ್ಯಾವ ತಪ್ಪಲ್ರಿ ಇವನು ಹುಡುಗ. ಅವ ಬಹಳ ಆದ್ರ ಅವನು ಹೋಮ್ ಮಂತ್ರಿ ಆಗಿರ್ಬೇಕು. ಹೋಮ್ ಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಏನ್ ಮಾಡ್ತಾನ? ಅವ್ರ ಅಪ್ಪಗೆ ಮಾಡ್ಲಕ್ ಆಗಿಲ್ಲ, ಇವೇನ್ ಮಾಡ್ತಾನಪ್ಪ? ಒಂದ್ಸಲ ಆರಾಮಾಗಿ ಇರ್ಲಿ. ದಾಖಲೆ ಅದ್ರ ರೆಡಿ ಇಟ್ಕೋಬೇಕತ್ರಿ. ಏನ್ ನೋಂದಣಿ ಮಾಡ್ಕೋತಾನ? ಅಲ್ಲ, ಏನ್ ಮಾಡ್ತಾನತ್ರಿ ಅಮ್ಮ? ಏನ್ ಮಾಡ್ತಾನ? ಅವ್ರು ಪಿಸಾಸಿ ಮಾತು ಹೋತಾನ ಅವ್ರು ಜಲ್ದಿ. ನಾ ಹೇಳಿನಲ್ಲ, ಈಗ ಇದು ಬಹಳ ದಿನ ಇರಂಗಿಲ್ಲ. ಯಾಕಂದ್ರೆ ಇಂಥವೆಲ್ಲ ಉಪಾಧ್ಯಾಪಿ ಮಾಡೋದ್ರಿಂದ ಈ ಸರ್ಕಾರ ಉಳಿಯೋದಿಲ್ಲ. ನಡ್ರಿ.